ಇನ್ನು ಅಕ್ರಮ ಆಸ್ತಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ಗೆ ಲೋಕಾಯುಕ್ತ ಸಂಕಷ್ಟ ಶುರುವಾಗಿದೆ. ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ನೋಟಿಸ್ನ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಹಿಂದೆ ಸಚಿವ ಜಮೀರ್ ಮನೆ ಮೇಲೆ ಎಸಿಬಿ ದಾಳಿಯಾಗಿತ್ತು. ಆ ನಂತರ ಎಸಿಬಿ ರದ್ದಾಗುತ್ತೆ. ಆಗ ಆ ಪ್ರಕರಣವನ್ನ ಎಸಿಬಿ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿದೆ. ಈಗ ಈ ಪ್ರಕರಣವನ್ನ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಹಾಗಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದೆ. ಶಿವಪ್ರಸಾದ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಜಮೀರ್ ಅಹ್ಮದ್ ಖಾನ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದು ನೋಟಿಸ್ ಬಂದಿತ್ತು ಲೋಕಾಯುಕ್ತದಿಂದ, ವಿಚಾರಣೆಗೂ ಎದುರಿಸಿದ್ದಾರೆ. ಏನಾಯ್ತು ಈ ವಿಚಾರಣೆಯಲ್ಲಿ ಅಂತ ಹೇಳಿ ಏನಾದರೂ ಇನ್ಸೈಟ್ಸ್? ಖಂಡಿತವಾಗಿಯೂ ಈವರೆಗೂ ಕೂಡ ವಿಚಾರಣೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಭಾಗಿಯಾಗಿದ್ದಾರೆ. ಈವರೆಗೂ ಕೂಡ ವಿಚಾರಣೆ ನಡೀತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಸತೀಶ್ ಅವರಿಂದ ವಿಚಾರಣೆ ನಡೀತಾ ಇದೆ. 2022ರಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. ಶೇಕಡ 2013ರಷ್ಟು ಆಸ್ತಿ ಹೆಚ್ಚಳ ಆಗಿತ್ತು ಅಂತಕ್ಕಂಥ ವಿಚಾರ ಕುರಿತಂತೆ ಲೋಕಾಯುಕ್ತ ಪೊಲೀಸರಿಂದ ದೂರು ಕೂಡ ದಾಖಲಾಗುತ್ತೆ. ಪ್ರಮುಖವಾಗಿ ಈ ಪ್ರಕರಣ ಎಸಿಬಿಯಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿರುತ್ತೆ. ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಹೋಗಿರ್ತಾರೆ. ಅವರ ಅರ್ಜಿಯನ್ನ ಎರಡು ಕೋರ್ಟ್ಗಳು ಕೂಡ ಮಾನ್ಯ ಮಾಡಿರೋದಿಲ್ಲ, ತಿರಸ್ಕರಣ ಮಾಡಿರ್ತವೆ. ಸದ್ಯ ಈಗ ಈ ಪ್ರಕರಣ ಲೋಕಾಯುಕ್ತದ ಅಂಗಳದಲ್ಲಿದ್ದು ಅವರ ಅಕ್ರಮ ಆಸ್ತಿ ವಿಚಾರ ಕುರಿತಂತೆ ಯಾವ್ಯಾವ ಮೂಲದಿಂದ ತಾವು ಆಸ್ತಿಯನ್ನ ಕಲೆ ಹಾಕಿದ್ದೀರಾ, ಯಾವ ಮೂಲದಿಂದ ತಮಗೆ ಆಸ್ತಿ ಹರಿದು ಬಂದಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ಈಗ ವಿಚಾರಣೆ ನಡೀತಾ ಇದೆ. ಈವರೆಗೂ ಕೂಡ ವಿಚಾರಣೆ ನಡೀತಾ ಇದ್ದು ಸದ್ಯ ಹಲವು ಸಲ ಅಂದರೆ 3 ಬಾರಿ ನೋಟಿಸನ್ನು ಕೊಟ್ಟರು ಕೂಡ ತಾವು ವಿಚಾರಣೆಗೆ ಖುದ್ದು ಹಾಜರಾಗಬೇಕು ಎಂಬತಕ್ಕಂಥ ಸೂಚನೆಯನ್ನು ನೀಡಿದ್ರು ಸಹಿತವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಈವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸದ್ಯ ಈಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ತಮ್ಮ ಅರ್ಜಿ ವಜಾ ಆದ ನಂತರ ಈಗ ಖುದ್ದು ಹಾಜರಾಗಿದ್ದಾರೆ. ಅಗತ್ಯ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳ ಜೊತೆ ಜಮೀರ್ ಅಹ್ಮದ್ ಖಾನ್ ಅವರು ಹಾಜರಾಗಿದ್ದು ಸದ್ಯ ಲೋಕಾಯುಕ್ತ ಡಿವೈಎಸ್ಪಿ ಸತೀಶ್ ಅವರ ನೇತೃತ್ವದಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ತಮ್ಮ ಆದಾಯದ ಮೂಲ ಯಾವ ಮೂಲದಿಂದ ಇಷ್ಟೊಂದು ಆಸ್ತಿಯನ್ನು ತಾವು ಗಳಿಕೆ ಮಾಡಿದ್ರಿ ಅಂತಕ್ಕಂಥ ವಿಚಾರ ಕುರಿತಂತೆ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಖಾನ್ ಅವರು ಮೌಖಿಕವಾಗಿ ಕೆಲವೊಂದು ದಾಖಲೆಗಳ ಜೊತೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯ ಈವರೆಗೂ ಕೂಡ ವಿಚಾರಣೆ ನಡೀತಾ ಇರೋದ್ರಿಂದ ಇನ್ನು ಯಾವ್ಯಾವ ಮಾಹಿತಿಯನ್ನು ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ನೀಡ್ತಾರೆ, ಲೋಕಾಯುಕ್ತ ಪೊಲೀಸರಿಗೆ ಅಗತ್ಯವಾದಂಥ ಅಂದರೆ ಅವ್ರಿಗೆ ಪೂರಕವಾದಂಥ ದಾಖಲೆಗಳನ್ನು ಮಾಹಿತಿಯನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನೀಡ್ತಾರೆ ಎಂಬುದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದ್ದು ಸದ್ಯ ವಿಚಾರಣೆ ಅಂತ್ಯವಾದ ನಂತರವಷ್ಟೇ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.